2020 ಕನ್ನಡ ವಾಹಿನಿಗೆ ಸ್ವಾಗತ. ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ಮುಕ್ತಿ ಮಠದ ಶ್ರೀ ಶಭ್ರ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಕಟಕೋಳ ಎಂ ಚಂದ್ರಗಿ ಹಿರೇಮಠದ ಶ್ರೀ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆಯ ಧಾರವಾಡ ಜಿಲ್ಲಾಧ್ಯಕ್ಷ ಶಿರಕೋಳದ ಶ್ರೀ ಗುರುಸಿದ್ಧ ಶಿವಾಚಾರ್ಯ ಸ್ವಾಮೀಜಿಗಳ ಬೆಳಗಾವಿ ಜಿಲ್ಲಾಧ್ಯಕ್ಷ ಸವದತ್ತಿ ಮೂಲಿಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳು ಕೊಲ್ಲಾಪುರದ ಜಿಲ್ಲಾಧ್ಯಕ್ಷ ನೂಲ ಸುರಗೀಶ್ವರ ಮಠದ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಅಂಬಿಕಾ ನಗರದ ವಿಶ್ವರಾಧ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿರ್ಣಯ ಕೈಗೊಂಡಿದ್ದಾರೆ. ನಗರದ ಹೊರವಲಯದಲ್ಲಿ ಇರುವಂತಹ ಭೂತರಾಮನಹಟ್ಟಿಯಲ್ಲಿ ಇರುವಂತಹ ಶ್ರೀ ಕ್ಷೇತ್ರ ಪಂಚಗ್ರಾಮ ಮುಕ್ತಿ ಮಠದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ ಹಾಗೂ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲಾ ಘಟಕಗಳ ಪದಾಧಿಕಾರಿಗಳ ವಿಭಾಗೀಯ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಶಿವಾಚಾರ್ಯ ಶ್ರೀಗಳು ಈ ನಿರ್ಣಯ ಕೈಗೊಂಡಿದ್ದಾರೆ. ವೀರಶೈವ ಲಿಂಗಾಯತ ಧರ್ಮದ ಅಖಂಡತೆಗೆ ಭಕ್ತಿ ಗಣದಲ್ಲಿ ನಿರಂತರ ಜಾಗೃತಿ ಮೂಡಿಸಲು ಪಂಚಪೀಠಗಳ ಶಾಖಾ ಮಠಗಳ ಅನೇಕ ಶಿವಾಚಾರ್ಯ ಶ್ರೀಗಳವರ ಸಂಕಲ್ಪ ಮಾಡಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದರು. ಸೆಪ್ಟೆಂಬರ್ 19ರಂದು ಹುಬ್ಬಳ್ಳಿಯಲ್ಲಿ ಜರುಗುವ ವೀರಶೈವ ಲಿಂಗಾಯತ ಏಕತಾ ಸಮಾವೇಶಕ್ಕೆ 4 ಜಿಲ್ಲೆಯ ಶಿವಾಚಾರ್ಯರ ಬೆಂಬಲ ಕೊಟ್ಟಿದ್ದಾರೆ. ಅಲ್ಲದೆ ಸೆಪ್ಟೆಂಬರ್ 22ರಿಂದ ನಡೆಯಲಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ನಿರ್ಣಯ ಅಂಗೀಕರಿಸಿದಂತೆ ಎಲ್ಲ ವೀರಶೈವ ಲಿಂಗಾಯತರು ಸಮೀಕ್ಷೆ ನಮೂನೆಯ ಅನುಸೂಚನೆಯಲ್ಲಿಯ ಧರ್ಮದ ಕಾಲಂ ಅಡಿಯಲ್ಲಿ ಇತರೆ ಎಂದು ಹೇಳಿರುವ ಕಾಲಂನಲ್ಲಿ ತಪ್ಪದೆ ವೀರಶೈವ ಲಿಂಗಾಯತ ಎಂದೇ ನಮೂದಿಸಬೇಕು. ಜಾತಿಯ ಕಾಲಂನಲ್ಲಿಯೂ ಕೂಡ ವೀರಶೈವ ಲಿಂಗಾಯತ ಎಂದೇ ಬರೆಸುವಂತೆ ಅಖಿಲ ಭಾರತ ವೀರಶೈವ ಮಹಾಸಭಾ ಕೈಗೊಂಡ ನಿರ್ಣಯವನ್ನ ಶಿವಾಚಾರ್ಯ ಶ್ರೀಗಳ ಈ ಸಮಾವೇಶವು ಎತ್ತಿ ಹಿಡಿದು ಅನುಮೋದಿಸಿದೆ ಎಂದು ಸ್ವೀಕರಿಸಿದ ಮತ್ತೊಂದು ನಿರ್ಣಯದಲ್ಲಿ ತಿಳಿಸಲಾಗಿದೆ. ಕೆಲವು ಮಠಾಧೀಶರು ಸಮಾಜದಲ್ಲಿ ದ್ವಂದ್ವಗಳನ್ನ ಹುಟ್ಟುಹಾಕಿ ವೀರಶೈವವೇ ಬೇರೆ, ಲಿಂಗಾಯತವೇ ಬೇರೆ, ಭಕ್ತ ಸಮುದಾಯದ ಮನಸ್ಥಿತಿ ಸಂಕೀರ್ಣವಾಗುವಂತೆ ನೋಡಿಕೊಳ್ತಾ ಇದ್ದಾರೆ. ಜೊತೆಗೆ ಧರ್ಮದ ಮೂಲ ವಾಹಿನಿಯ ಶ್ರೀ ಜಗದ್ಗುರು ಪಂಚಪೀಠಗಳ ಪ್ರಾಚೀನ ಗುರು ಪರಂಪರೆಗೆ ಧಕ್ಕೆ ಉಂಟು ಮಾಡುವಲ್ಲಿ ನಿರತರಾಗಿದ್ದಾರೆ. ಅದಕ್ಕಾಗಿ ಸೆಪ್ಟೆಂಬರ್ 19ರಂದು ಹುಬ್ಬಳ್ಳಿ ಮಹಾನಗರದಲ್ಲಿ ಹಮ್ಮಿಕೊಂಡಿರುವ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನ ಬೆಂಬಲಿಸಿ ಶ್ರೀ ಜಗದ್ಗುರು ಪಂಚಪೀಠಗಳ ಶಾಖಾ ಮಠಗಳ ಎಲ್ಲ ಶಿವಾಚಾರ್ಯ ಶ್ರೀಗಳವರು ಹುಬ್ಬಳ್ಳಿ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಒಕ್ಕೂರಲಿನ ಮತ್ತೊಂದು ನಿರ್ಣಯವನ್ನ ಸಮಾವೇಶ ಕೈಗೊಂಡಿದೆ. ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ 1981 ಸ್ಥಾಪನೆ ಆಯಿತು. ಉದ್ದೇಶ ಏನು ಅಂತಂದ್ರೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮಾರ್ಗದರ್ಶನ ಮಾಡತಕ್ಕಂತ ಸಂಸ್ಥೆ ಇದು. ಇವತ್ತು ಬೆಳಗಾವಿ, ಕಾರವಾರ, ಕೊಲ್ಲಾಪುರ, ಧಾರವಾಡ ಜಿಲ್ಲೆಯ ಸುಮಾರು 100 ಜನ ಶಿವಾಚಾರ್ಯ ಸ್ವಾಮಿಗಳು ಇಲ್ಲಿ ಸೇರಿದ್ದಾರೆ. ಉದ್ದೇಶ ಇಷ್ಟೇನೆ, ವೀರಶೈವ ಲಿಂಗಾಯತ ಧರ್ಮ ಅದು ಯಾವತ್ತೂ ಕೂಡ ಒಂದಾಗಿರ್ಬೇಕು, ಚಂದಾಗಿರ್ಬೇಕು. ಜಗದ್ಗುರು ಪಂಚಾಚಾರ್ಯರಿಗೆ ಏನಾದ್ರೂ ಅವಹೇಳನ ಮಾಡಿದರೆ, ಬಸವಾದಿ ಶಿವಶರಣರಿಗೂ ಏನಾದ್ರೂ ಅವಹೇಳನ ಮಾಡಿದರೆ, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಬಗ್ಗೆನೂ ಕೂಡ ಅಲ್ಲ ಸಲ್ಲದ ಮಾತುಗಳನ್ನಾಡಿದರೆ, ಹಾಗೆ ವೀರಶೈವ ಬ್ಯಾರೆ ಲಿಂಗಾಯತ ಬ್ಯಾರೆ ಅಂತ ಹೇಳಿದರೆ ಅವ್ರಿಗೆಲ್ಲರಿಗೂ ಕೂಡ ಸಾತ್ವಿಕವಾಗಿ ಪ್ರೀತಿಯಿಂದ ಹೇಳೋದು ಒಂದೇ ಒಂದು ಏನು ಅಂತಂದ್ರೆ ನಾವೆಲ್ಲ ಒಂದು, ವೀರಶೈವರೆಲ್ಲ ಬಂದು ಅನ್ಕೊಂಡು ಹೇಳುವಂತ ಅದ್ಭುತವಾದ ವೇದಿಕೆಯೇ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ. ಹಾಗೆ ನಾಳೆ 11ನೇ ತಾರೀಕಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲಾ ಸ್ವಾಮೀಜಿಯವ್ರನ್ನ ಕರೆದದ. ಹಾಗೆ ನಮ್ಮ ಧಾರವಾಡ, ಬೆಳಗಾವಿ, ಕಾರವಾರ, ಕೊಲ್ಲಾಪುರ ಜಿಲ್ಲೆಯಿಂದ ಸುಮಾರು 100 ಜನ ಶಿವಾಚಾರ್ಯ ಸ್ವಾಮಿಗಳು ಮತ್ತು ವಿರಕ್ತ ಸ್ವಾಮಿಗಳು ನಾಳೆ ನಾವು ಬೆಂಗಳೂರಿಗೆ 11ನೇ ತಾರೀಕಿಗೆ ಹೋಗ್ತಾ ಇದ್ದೇವೆ. 19ನೇ ತಾರೀಕಿಗೆ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ. ಇಲ್ಲಿ ಯಾರ ಬಗ್ಗೆ ಅವಹೇಳನ ಮಾಡಬೇಕು, ಯಾರ ಬಗ್ಗೆ ವಿರೋಧ ಮಾಡಬೇಕು ಅಂತಲ್ಲ. ನಮ್ಮ ಧರ್ಮ ಆಗೂ ಹೀಗೆ ಇದೆ, ಈಗೂ ಹೀಗೆ ಇದೆ, ಮುಂದೂ ಹೀಗೆ ಇರಬೇಕು, ಎಲ್ಲರೂ ಒಕ್ಕಟ್ಟಾಗಿರ್ಬೇಕು. ನಾನು ಬೇರೆ ಬೇರೆ ಅನ್ನೋದು ನಮ್ಮ ತತ್ವ ಅಲ್ಲ, ನಾವೆಲ್ಲ ಒಂದು ಅನ್ನೋದು ನಮ್ಮ ತತ್ವ ಅನ್ನೋದಕ್ಕಾಗಿ ಈ ಸಮಾವೇಶವನ್ನು ಕರೆದಿದ್ದೇವೆ. ಸರ್, ಬೆಂಗಳೂರು ಹೋಗುವ ಉದ್ದೇಶ ಸರ್ಕಾರಕ್ಕೆ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಹೆಂಗೆ? ಬೆಂಗಳೂರು ಶಕ್ತಿ ಪ್ರದರ್ಶನ ಸ್ವಾಮಿಗಳೇ ಆಲ್ರೆಡಿ ಎಲ್ಲರಿಗೂ ಕೂಡ ಧರ್ಮದ ಶಕ್ತಿ ಇದ್ದೇ ಇದೆ. ಉದ್ದೇಶ ಏನು ಅಂತಂದ್ರೆ ವೀರಶೈವ ಲಿಂಗಾಯತರೆಲ್ಲ ಒಂದು,
ಅದು ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತಾನೆ ಬರೆಸ್ಬೇಕು ಅನ್ಕೊಂಡು ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ 4 ಜಿಲ್ಲೆಯ ಸ್ವಾಮಿಗಳು ಕೂಡ ಅದಕ್ಕೆ ಸಹಮತವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಕಾಲಮೇ ಬಿಟ್ಟಿಲ್ಲ ಸರ್. ಈಗ ನಾಳೆ ಅದ್ರ ಬಗ್ಗೆ ತೀರ್ಮಾನ ಆಗ್ತದೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ನಮಗ್ ಮೇಲಿನ ಆದೇಶವಾಗಿದೆ, ಎಲ್ಲರೂ ಒಕ್ಕಟ್ಟಾಗಿರ್ಬೇಕು ಅನ್ಕೊಂಡು ನಾಳೆ 19ಕ್ಕೆ ಅದು ಬಹಳ ಬೃಹತ್ ಪ್ರಮಾಣದಲ್ಲಿ ಹುಬ್ಳಿಯಲ್ಲಿ ನಡೀತಾ ಇದೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಪ್ರಾಚೀನ ಇತಿಹಾಸ ಪರಂಪರೆಯಲ್ಲಿ ನಾವು ಅವಲೋಕನೆ ಮಾಡಿದಾಗ ಪಂಚಪೀಠಗಳಿಗೆ ಮತ್ತು ಪಂಚಾಚಾರ್ಯರನ್ನ ಮತ್ತು ಎಲ್ಲಾ ಶಿವಾಚಾರ್ಯರ ಇಡೀ ಭಾರತ ದೇಶದಾದ್ಯಂತವಾಗಿ ನಮ್ಮ ಪರಂಪರೆ ಮುನ್ನಡೆಸಿಕೊಂಡು ಬಂದಿರತಕ್ಕಂಥದ್ದು. ಯಾವುದೇ ಭೇದ ಭಾವಗಳಿಲ್ಲದೆ ರೇಣುಕಾದಿ ಭಗವತ್ಪಾದರು ಅಗಸ್ತ್ಯ ಮಹರ್ಷಿಗಳಿಗೆ, ಮತಂಗ ಮಹರ್ಷಿಗಳಿಗೆ ಅನೇಕ ಮತ್ತೆ ಶಿವ ಸಿದ್ಧಾಂತ ಶಿಖಾಮಣಿ ಮತ್ತು ಶ್ರೀಕರ ಭಾಷೆಯಲ್ಲಿ ಸ್ಪಷ್ಟವಾಗಿ ಬರೀತಾರ. ಏನು ಬರೀತಾರ ಅಂತಂದ್ರೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರೇಣ ಅನ್ಯ ಜಾತಿ ಮಾತ್ರೇಣ ಲಿಂಗಧಾರಿ ಸದಾ ಶುಚಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದಕ್ಕೆ ನಾವು ಲಿಂಗವನ್ನ ಧಾರಣೆ ಮಾಡಿಕೊಂಡು ಮತ್ತೆ ಒಂದು ಪರಂಪರೆಯ ಪದ್ಧತಿಯಂತೆ ನಾವೆಲ್ಲರೂ ಕೂಡ ಒಂದು ಧರ್ಮವನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಎಲ್ಲಾ ಶಿವಾಚಾರ್ಯರು ಒಕ್ಕಟ್ಟಾಗಿದ್ದೀವಿ. ಎಲ್ಲಾ ಸ್ವಾಮೀಜಿಯವರು ಒಕ್ಕಟ್ಟಾಗ್ತಕ್ಕಂಥ ಮತ್ತು ಧರ್ಮ ಪರ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ, ಜನರನ್ನ ಸನ್ಮಾರ್ಗದತ್ತ ಕೊಂಡೊಯ್ಯಲಿಕ್ಕೆ ಒಂದು ಒಳ್ಳೆ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಂಡು, ಯಾವುದೇ ಉದ್ದೇಶಗಳಿಗಾಗಿ ನಾವು ಕೂಡಿಲ್ಲ, ನಮ್ಮ ಧರ್ಮವನ್ನ ಉಳಿಸ್ಕೊಳ್ತಕ್ಕಂಥದ್ದು ಮತ್ತು ಬೆಳೆಸ್ಕೊಳ್ತಕ್ಕಂಥದ್ದು, ನಾವೆಲ್ಲರೂ ಧರ್ಮ ಪರಂಪರೆಯಲ್ಲಿ ಮುನ್ನಡಿಬೇಕಂತಕ್ಕಂಥ ಒಂದು ಉದ್ದೇಶದಿಂದನೇ ಎಲ್ಲ ಶಿವಾಚಾರ್ಯರು ಕೂಡಿರ್ತಕ್ಕಂಥದ್ದಾಗಿದೆ. ನಾವು ಯಾವುದೇ ನಮ್ಗೆ ಈಗ 2 ಕಣ್ಣು ಮುಖ್ಯ, ಮನುಷ್ಯನಿಗೆ 2 ಕಣ್ಣು ಯಾವ ರೀತಿ ಮುಖ್ಯ ಆಗಿದೆ, ಅದರಂತೆ ನೀವು ಯಾರೇ ಇದ್ರೂ ಕೂಡ ಶಿವಮತವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಎಲ್ಲ ಆಚಾರ್ಯ ಪರಂಪರೆ ಬಂದಿದೆ. ಒಂದು ಶಿವಮತ ಸ್ಥಾಪನೆ ಮಾಡ್ಲಿಕ್ಕೆ ಯಾವುದೇ ಭೇದ ಭಾವ ಮಾಡ್ಲಾರ್ದೆ ನಾವೆಲ್ಲರೂ ಒಕ್ಕಟ್ಟಾಗಿ ಧರ್ಮ ಪರಂಪರೆಯಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದು ತೋರಿಸ್ಬೇಕಾಗಿದೆ. ಇವತ್ತು ಜಾತಿಗಳ ಮಧ್ಯದಲ್ಲಿ ಕಚ್ಚಾಟ ಇವೆಲ್ಲವೂ ಅದು ಇದು ದೇಶ ಮಧ್ಯದಲ್ಲಿ ಬೆಳವಣಿಗೆ ಸರಿಯಲ್ಲ. ನಾವೆಲ್ಲರೂ ಒಕ್ಕೊಲಿನಿಂದ, ನೀವು ವೀರಶೈವರೇ, ಲಿಂಗಾಯತರೇ, ಹಾಗೆ ಹೀಗೆ ಭೇದ ಭಾವಗಳನ್ನ ಎಲ್ಲವನ್ನ ಮರೆತು ನಾವೆಲ್ಲರೂ ಒಕ್ಕಟ್ಟಾಗಿ ಒಂದೇ ಧರ್ಮದ ಏಳಿಗೆಯಾಗಿ ದುಡಿದ್ರೆ ಭಾರತ ದೇಶದಲ್ಲಿ ಧರ್ಮ ಪ್ರಬಲವಾಗಿ ಮತ್ತು ಬಲಿಷ್ಠವಾಗಿ ಬೆಳಿಲಿಕ್ಕೆ ಸಾಧ್ಯದ. ಹಾಗಾಗಿ ನಾವು ಒಂದು ಪರಂಪರೆಯನ್ನ, ಪದ್ಧತಿಯನ್ನ, ಶಿವನನ್ನ ಹಲ್ಲಗಳೆದು ಮತ್ತೆ ಭೂಮಿಯಲ್ಲಿ ಇಲ್ಲ, ಎಲ್ಲರೂ ಕೂಡ ಶಿವ ಮತವನ್ನ ಸ್ಥಾಪನೆ ಮಾಡಿ ಶಿವಮತದಲ್ಲಿ ನಾವೆಲ್ಲರೂ ಬಂದಿರತಕ್ಕಂಥದ್ದು. ಹಾಗಾಗಿ ಶಿವನನ್ನ ಪ್ರಾಮುಖ್ಯತೆಯಾಗಿಟ್ಟುಕೊಂಡು ಭಗವತ್ಪಾದರು ಏನು ತಮ್ಮ ಧರ್ಮ ಬೋಧನೆ ಮಾಡಿ ಅನೇಕ ಜನರ ಮಧ್ಯದಲ್ಲಿ ಅಥವಾ ಪ್ರಾಚೀನ ಯುಗಗಳ ಪರ್ಯಾಂತವಾಗಿ ಬಂದಿರತಕ್ಕಂಥ ಈ ಧರ್ಮ ಒಂದಕ್ಕೆ ಸೀಮಿತವಾಗಿ ಮಾಡಲಾರ್ದೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ನಾವು ಕೂಡಿ ಬೆಳೆಸೋದಕ್ಕೆ ನಾವೆಲ್ಲರೂ ಒಕ್ಕಟ್ಟಾಗಿದ್ವಿ. ಶ್ರೀ ಜಗದ್ಗುರು ಪಂಚಾಚಾರ್ಯ. Firstly, I offering my outly salutes to all Jagadgurus, and also I give the information to forward this call to devotees who are wearing the linga. Is maybe you can call Lingayata or Veersaiva, whatever may be. You mention your name in the column of Lingayata Veersaiva Dharma or Veersaiva Lingayata. Anyone is be chosen at once category. No, there are no two. But what anybody, people treated as a Veersaiva Lingayata, the central government also prepared as a counted as a Veersaiva. Anyone Lingayata as you mentioned or Veersaiva, but central government will taken only one Lingayata or Veersaiva. But the category is only 1-2 belongs to Veersaiva casteism. Thank you very much. ಓಂ ಶ್ರೀ ಗುರುಭ್ಯೋ ನಮಃ. ಈ ಒಂದು ಬೋತ್ರಾಮಟ್ಟಿಯ ಮುಕ್ತಿ ಮಠದಲ್ಲಿ ಬೆಳಗಾವಿ ಜಿಲ್ಲಾ, ಧಾರವಾಡ ಜಿಲ್ಲಾ, ಕಾರವಾರ ಜಿಲ್ಲಾ ಹಾಗೂ ಕೊಲ್ಲಾಪುರ ಜಿಲ್ಲೆಯ ಹಲವಾರು ಜನ ಶಿವಾಚಾರ್ಯ ಸ್ವಾಮೀಜಿಯವರು ಇವತ್ತು ನಾವಿಲ್ಲಿ ಮೀಟಿಂಗ್ ಮಾಡಿದ್ದೇವೆ. ಕಾರಣ, ಕೇಂದ್ರದ ಜನಗಣತಿ ಇವತ್ತು ಮಾಡಲಿಕ್ಕೆ ಆದೇಶ ಹೊರಡಿಸಿದ್ದಾರೆ. ಅದರ ಪ್ರಕಾರವಾಗಿ ಇಲ್ಲಿ ನಾವು ನಮ್ಮ ಸಮಗ್ರ ಧರ್ಮದ ವಿಚಾರವಾಗಿ ಎಲ್ಲ ನಮ್ಮ ಧರ್ಮದ ಭಕ್ತಾದಿಗಳಿಗೆ ವೀರಶೈವ ಲಿಂಗಾಯತ ಅಂತ ಧರ್ಮದ ಕಾಲಂನ್ಯಾಗ ಬರೆಸ್ಬೇಕು. ಹಾಗೇನೆ ಒಳಪಂಗಡಗಳ ಕಾಲಂನೊಳಗೆ ಅವರವರ ಸಮಾಜದ ಹೆಸರನ್ನ ನೋಂದಾಯಿಸಬೇಕು ಅಂತ ಚರ್ಚಿಸಲಿಕ್ಕೆ ನಾವಿಲ್ಲಿ ಒಂದು ಮೀಟಿಂಗ್
ನಾವು ಮಾಡಿದ್ದೇವೆ. ಹಾಗೆಯೇ ಇನ್ನೂ ಹಲವಾರು ಧರ್ಮದ ವಿಚಾರಗಳನ್ನ ಕುರಿತು ನಾವಿಲ್ಲಿ ಚಿಂತನೆ ಮಾಡೋರಿದ್ದಾವೆ. ಆ ವಿಚಾರವಾಗಿ ಇವತ್ತು ನಾ ಸ್ಪಷ್ಟಪಡಿಸ್ತಾ, ಪ್ರತಿಯೊಬ್ಬರು ವೀರಶೈವ ಲಿಂಗಾಯತ ಧರ್ಮೀಯರು ಧರ್ಮದ ಕಾಲಂನ್ಯಾಗ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅಂತೇಳಿ ನಾವು ಶಿವಾಚಾರ್ಯ ಸಂಸ್ಥೆಯ ಈ 4 ಜಿಲ್ಲೆಯ ವತಿಯಿಂದ ನಾ ಹೇಳ ಬಯಸ್ತೇನೆ. ಸ್ವಾಮೀಜಿ, ಈಗ ಆ ಕಾಲಮ್ ಅನ್ನೇ ಕಾಣದ ರೀತಿಯಲ್ಲಿ ಸರ್ಕಾರ ಒಂದು ಕಡೆ ಮಾಡಿದೆ, ಅದು ಕೂಡ ಒಂದಷ್ಟು ಆರೋಪಗಳು ಬರ್ತಾ ಇದೆ. ಎಲ್ಲಿ ಅದ್ರೊಳಗ ವಿಶೇಷ ಅಂದ್ರ ಒಂದೊಂದ್ ಧರ್ಮದ ಕಾಲಮ್ಗಳು ಅದಾವ್. ಇದ್ರೊಳಗ ಈ ಒಂದು ಧರ್ಮದ ಕಾಲಮ್ ಇಲ್ಲ ಅದ್ರೊಳಗ. ಆದ್ರ ಇತರೆ ಅಂತ ಒಂದು ಕಾಲಮ್ ಅದ. ಆ ಇತರೆ ಅನ್ನೋ ಕಾಲಮ್ನೊಳಗ ವೀರಶೈವ ಲಿಂಗಾಯತ ಅಂತ ನಾವು ಕಾಣಿಸ್ಬೇಕು. ಒಳಪಂಗಡಗಳ ಇದ್ರೊಳಗ ನಮ್ಮ ಸಮಾಜಗಳ ಹೆಸರನ್ನ ನಾವು ನೋಂದಾಯಿಸಬೇಕು ಅಂತ ಕೇಳ್ಕೊಳ್ತೇವೆ. ಪ್ರತ್ಯೇಕವಾಗಿ ಅದಕ್ಕೊಂದು ಕಾಲಮ್ ಕೊಡ್ಬೇಕಂತ ಏನಾದ್ರು ಅದಕ್ಕೆ ಆಗ್ರಹ ಮಾಡೋ ಒಂದು ಉದ್ದೇಶ ನಾವೆಲ್ಲ ಇಟ್ಕೊಂಡಿದ್ದೇವೆ. ಅದನ್ನ ಸಮಗ್ರ ರಾಜ್ಯ ಮಟ್ಟದೊಳಗೆ ಎಲ್ಲಾ ಚರ್ಚೆ ಮಾಡಿ ಅದನ್ನ ನಾವು ತಿಳಿಸ್ಕೊಂಡ್ಬರ್ತೇವೆ. ಈಗ ಹೋರಾಟ ಇರುತ್ತಾ ಅಥವಾ ಏನು ಸಾಂಕೇತಿಕವಾಗಿ? ಅದಕ್ಕೇನು ಹೋರಾಟದ ಅಂತ ಏನಿಲ್ಲ, ಚರ್ಚೆ ಮಾಡಿ ಅದನ್ನ ಕೇಂದ್ರಕ್ಕ ಏನ ತಲುಪಿಸ್ಬೇಕು ಮಾಹಿತಿಯನ್ನ ನಾವೆಲ್ಲರೂ ಕೂಡಿ ತಲುಪಿಸೋ ವ್ಯವಸ್ಥೆ ನಾವು ಮಾಡ್ತೇವೆ. ಇಲ್ಲಿ ಬರುವಂತ ಧರ್ಮದ ಮುಖಂಡರು, ರಾಜಕಾರಣಿಗಳು, ಹಾಗೆ ಸ್ವಾಮೀಜಿಯವರು ಎಲ್ಲರೂ ಕೂಡಿ ಸೇರಿ ಆ ಕೆಲಸ ನಾವು ಮಾಡ್ಕೊಂಡ್ ಬರ್ತೇವೆ. ಸರ್, ಈ ಕಾರ್ಯಕ್ರಮದಲ್ಲಿ ಬರುವಂತ ಭಕ್ತರಿಗೆ ಅಥವಾ ಆಹ್ವಾನ ನೀಡುತ್ತೀರಾ? ಅದ ನಂತರದಲ್ಲಿ ಅದು ಇನ್ನೂ ತೀರ್ಮಾನ ಆಗಿಲ್ಲ, ತೀರ್ಮಾನ ಮಾಡ್ಕೊಂಡು आमेले ಹೇಳ. प्रातस्मरणीय जगद्गुरु पंचाचार्यांच्या स्मरण करून आज आपला अखिल भारत वीरशैव शिवाचार्य माध्यमातून ह्या भोत्रा मराठी ह्या मठामध्ये आपण सभा घेतलेला आहेत. सगळे कर्नाटक, महाराष्ट्र, आंध्र, तेलंगणा सगळे शिवाचार्य महास्वामीजी इथं उपस्थिती आहेत. आपल्या संस्थेचे उद्देश असा आहेत की आता जे कर्नाटकामध्ये चालू आहेत, लिंगायत वेगळं आहेत आणि वीरशैव वेगळं आहेत, पण आपल्या राष्ट्रीय अखिल भारत वीरशैव ह्या संस्थे माध्यमातून ते वेगळा नाही, वीरशैव आणि लिंगायत एकाच आहे म्हणून ह्या समजायलासाठी आणि आपण येणारी ह्या 19 तारीख हुबळी महानगरामध्ये वीरशैव लिंगायत ऐक्याच्या महासमावेश आपण आयोजन केलेले आहेत. त्या आयोजनासाठी आणि सर्व ह्या वीरशैव लिंगायत भक्तांच्यासाठी एकत्र होऊन आता तुम्ही जे आता विचारलेले आहेत आपल्या महाराजांना जाती कालामध्ये कशी लिहायचं म्हणून, त्याच्यासाठी त्या समावेशमध्ये आपण सगळ्यांना भक्तांना सांगणार आहे. ह्या उद्देशाने इथं आपण सगळेजण जमले आहेत. तुम्हाला सर्वांना धन्यवाद. ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಕೇಂದ್ರ ಸಮಿತಿಯಿಂದ ಆಯಾ ಜಿಲ್ಲಾವಾರು ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆ ಸಂಸ್ಥೆ ಮುಖಾಂತರವಾಗಿ ಎಲ್ಲ ಶಿವಾಚಾರ್ಯರು ಒಗ್ಗೂಡಬೇಕು. ಜೊತೆಗೆ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಒಂದೇ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದಾಗ ಸಮಾಜ ಅಂತಕ್ಕಂಥದ್ದು ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯತೆ. ಆನಂತರ ಜಾತಿ ಜನಗಣತಿಯಲ್ಲಿ ವೀರಶೈವ ಲಿಂಗಾಯತ ಅಂತಾನೆ ನಮೂದನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆಯಾ ಪ್ರಾಂತ್ಯ ಪ್ರದೇಶಗಳಲ್ಲಿ ಸಭೆಗಳನ್ನ ಮಾಡುವ ಮುಖಾಂತರವಾಗಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ನಮ್ಮ ಸಂಸ್ಥೆಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಸಮಾಜಕ್ಕೆ ವೀರಶೈವ ಲಿಂಗಾಯತ ಧರ್ಮದ ತತ್ವ ಸಿದ್ಧಾಂತಗಳನ್ನ, ಸಂಸ್ಕಾರಗಳನ್ನ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಸಂಘಟನೆಯನ್ನು ಮಾಡುವಂತ ಒಂದು ಕಾರ್ಯ ಕ್ಷಮತೆಯನ್ನು ಕೂಡ ನಮ್ಮ ಸಂಸ್ಥೆಯವರು ಮಾಡ್ಕೊಂಡು ಬರಾಕತ್ತಿದ್ದು ಅತ್ಯಂತ ಸಂತೋಷ ಸಂಗತಿ. ಬರುವಂತ ದಿನಮಾನಗಳಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ನಮ್ಮ ಸಮಾಜವನ್ನ ಒಗ್ಗೂಡಿಸುವಂತ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸಾಮಾಜಿಕ ಜನಜಾಗೃತಿಯನ್ನ ಯಾವ ರೀತಿ ಆಯೋಜನೆ ಮಾಡ್ತಾ ಇದ್ದೀವಿ? ಆಯಾ ಪ್ರಾಂತ್ಯ ಪ್ರದೇಶಗಳಲ್ಲಿ ಸಮಾಜವನ್ನ ಒಗ್ಗೂಡಿಸುವುದರ ಮುಖಾಂತರವಾಗಿ ಅವರಿಗೆ ಜಾಗೃತಿಯನ್ನು ಮೂಡಿಸಿ ನಮ್ಮ ಧರ್ಮದ ತತ್ವ ಸಿದ್ಧಾಂತಗಳನ್ನ, ನಮ್ಮ ಸಮಾಜ ಏನು ಮಾಡಬೇಕು ಅನ್ನುವಂತ ಜಾಗೃತಿಯನ್ನು ಮೂಡಿಸುವಂತ ಕೆಲಸಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಾಗೋಜಿಕೊಪ್ಪ, ಬಿಚ್ಚಗುತ್ತಿ, ಹರ್ಲಾಪುರ್, ಹಳಿಯ ಹುಬ್ಬಳ್ಳಿ, ಶಿವಾಪುರ್, ಸತ್ತಿಗೇರಿ, ಸಂಗೊಳ್ಳಿ ಸುತ್ತಗಟ್ಟಿ, ಮಾವಿನಗಟ್ಟಿ, ಶರಣಮಟ್ಟಿ, ಮಮದಾಪುರ, ಹೂಲಿ, ಮುತ್ತಾಳ್, ಬನ್ನೂರ, ಪಾಶಾಪುರ, ಕಬ್ಬೂರ, ಮುಳ್ಳೂರು, ಉಳ್ಳಾಗಡ್ಡಿ, ಖಾನಪುರ, ನವಲಗುಂದ, ಹೀರಮುನ್ನಳ್ಳಿ, ಬ್ಯಾಹಟ್ಟಿ, ಅಮ್ಮಿನಬಾವಿ ಸೇರಿ ಸುಮಾರು 100 ಜನ ಶಿವಾಚಾರ್ಯರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.